ನೋಡ್ಬೇಕು, ಸರಿಯಾಗಿ ಓದ್ಕೋಬೇಕು, ಪಾಸಿಟಿವ್ನೆಸ್ ಇರ್ಬೇಕು, ಮತ್ತೇನಂದ್ರೆ ಆ ಖುಷಿಯಾಗಿರ್ಬೇಕು, ಅಳಬಾರ್ದು. ಯಾವ ನನಗೆ ಅದಾಯ್ತು, ಇಲ್ಲ ನನಗೆ ಇದಾಯ್ತು, ನನಗೆ ನಾನು ಓದಕತ್ತೀನಿ ನೆನಪೇ ಉಳಿಯವಲು, ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ. ಹೌದಿಲ್ಲ, ನಾವು ಓದ್ಬೇಕು ಬರಿಬೇಕು, ಅವಾಗ ಆ ನೆನ್ಪಿಡ್ತವ. ಬರೇ ಓದ್ಕೊಂಡು ಕುಂದ್ರದಲ್ಲ, ಕಾಲ ಮೇಲೆ ಕಾಲಕ್ಕೆ ನೀವು ಅಳಾಡ್ಸಿ ಕುಂದ್ರದಲ್ಲ. ಯಾಕಂದ್ರೆ ಮನ್ಯಾಗ ಅಲ್ಲಿ ಕೂಲಿ ಕೆಲಸ ಮಾಡ್ತಾರಂದ್ರೆ ನಾವು ಕಾಲ ಮೇಲೆ ಕಾಲ ಆಗ್ಲೇಬಾರ್ದು. ನಾವು ಸುಮ್ಮನೆ ಶಕ್ತಿ ಬಗ್ಗೆ ಓದೋದು ಕಲಿಬೇಕು, ಬುದ್ಧಿವಂತರಾದಾಗ ಮಾತ್ರ ನಮ್ಮ ಮನೆ ಏನಂತ ಹೇಳ್ರಿ ಆ ಸುಧಾರಣೆ ಆಗ್ತದ. ಇನ್ನೊಂದು ಬರೀ ಅಹಂಕಾರದ ಮಾತಾಡೋದು, ಇಲ್ಲಾಂದ್ರೆ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅವ್ನ ಬಗ್ಗೆ ಇವನ್ ಬಗ್ಗೆ ಎದಕ್ ಬೇಕು? ಇರೋಷ್ಟು ದಿನ ಆ ಖುಷಿಯಾಗಿದ್ದು ಹೋಗ್ಬಿಡಕ್ಕಂತ ಪರ್ಫೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೇರಿ, ಚೆನ್ನಾಗಿ ಓದ್ಕೇರಿ. ನೀವು ಓದೋ ಟೈಮಿನಲ್ಲಿ ನಿಮ್ ಪುಸ್ತಕದಲ್ಲಿ ನಿಮ್ ತಂದೆ ತಾಯಿ ಕೂಲಿ ಕೆಲಸ ಮಾಡಂತ ಇದು ಕಾಣಬೇಕು. ನೀವು ಅಲ್ಲಿ ನಮ್ಮ ಅಪ್ಪ ಏನೋ ಯಾವ್ದೋ ಕಲ್ಲುಗಿಲ್ಲು ಹೊತ್ತಿಗೆ ಸಾಕಾಗತ್ತಲ್ಲ, ಆ ಒಂದು ಇಮೇಜ್ನ ಬುಕ್ಕದಲ್ಲಿ ಕಂಡ್ರಿಗಿನ ಬುಕ್ಕ ಎಂತ ಬುಕ್ಕನಾಗಲಿ ನಿಮ್ ತಲೆಗ ಸೇವ್ ಆಗ್ತದ ಗೊತ್ತಿರ್ಲಿ. ಇಲ್ಲ ಅಂತಂದ್ರೆಗಿನ ನೀವು ಆರಾಮ್ ರಾಜರಿದ್ದಂಗ ಐಫೈ ದೊಡ್ಡ ಮಾಲ್ನ್ಯಾಗ ಹೋಗಿ ಫಿಲ್ಮ್ ನೋಡ್ತೀವಿ, ಅವ್ರು ತೋರಿಸ್ತಾರ ಇವ್ರು ತೋರಿಸ್ತಾರ, ಅವೆಲ್ಲ ವೇಸ್ಟ್. ಅವು ನಮ್ಗೆ ಕರೆಕ್ಟಾಗಿ ಏನಂತ ಕೊಟ್ರಿಗಿನ ಫಸ್ಟ್ ನಿಮ್ಮ ಡೆವಲಪ್ಮೆಂಟ್ ಆದ್ಮೇಲೆ ಅವೆಲ್ಲ ಆ ಕೆಲಸ ಮಾಡೋಂತ್ರಿ. ಪಾಪ ಎಷ್ಟೋ ಆ ಮಾಲ್ನ್ಯಾಗ ಕೆಲಸ ಮಾಡ್ತಿರ್ತಾರ, ಓರಿಯನ್ ಮಾಲ್ನ್ಯಾಗ ಆಗಿರ್ಬೋದು, ಇಲ್ಲ ಜೊಮೋಟೋ ಆಗಿರ್ಬೋದು, ಇಲ್ಲಾಂದ್ರೆ ಸ್ವಿಗ್ಗಿ ಆಗಿರ್ಬೋದು, ಇಲ್ಲಾಂದ್ರೆ